ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರಿನ ಜನರೇ ಕಸ ಎಸೆಯುವ ಮುನ್ನ ಎಚ್ಚರ. ಎಲ್ಲೆಂದರಲ್ಲಿ ಕಸ ಎಸೆಯುವ ಮುನ್ನ ಹುಷಾರ್. ಮನೆಗೆ ಬಂದು ದಂಡ ಹಾಕಿದಂತ GBA ಸಿಬ್ಬಂದಿ. ರಸ್ತೆ ಬದಿ ಕಸ ಸುರಿದವರ ಮನೆಗೆ ಬಂದು ದಂಡ ಹಾಕಲಾಗಿದೆ. ಮನೆ ಹುಡುಕೊಂಡು ಬಂದು ದಂಡ ಹಾಕಿದ್ದಾರೆ ಸಿಬ್ಬಂದಿ. ಅದು ಕೂಡ 500ರಿಂದ 2000 ರೂಪಾಯಿವರೆಗೂ ಕೂಡ ದಂಡ ಬೀಳುತ್ತೆ. ದಂಡ ಹಾಕ್ತಿರುವಂತಹ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆನ್ಲೈನ್ ನಲ್ಲಿ ವಸ್ತು ಬುಕ್ ಮಾಡಿದ್ದಂತ ಕವರ್ ಸಮೇತ ಕಸ ಎಸ್ತಿದ್ರು. ಸೊ ಹಾಗಾಗಿ ಅಡ್ರೆಸ್ ಅನ್ನ ನೋಡಿ ಈಗ ಅವ್ರ ಮನೆಗೆ ಬಂದು ದಂಡ ಹಾಕಿ ಹೋಗಿದ್ದಾರೆ. ಆ ಕವರ್ ಮೂಲಕ ಮನೆ ವಿಳಾಸವನ್ನ ಪತ್ತೆ ಹಚ್ಚಿ ದಂಡ ಹಾಕಿದಂತ GBA. ಸೊ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಅಧಿಕಾರಿಗಳಿಂದ ಅವರಿಗೆ ಫೈನ್ ಹಾಕಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮನೆಗಳಿಗೆ ಹೋಗಿ ಈ ತರದೊಂದು ಫೈನ್ ಗಳನ್ನ ಹಾಕುವಂತ ಕೆಲಸನ ಮಾಡಿದ್ದಾರೆ. ಇನ್ ಮುಂದಕ್ಕೆ ಇನ್ನೂ ಎಷ್ಟು ಜನದ್ದು ಸಿಗಾಕೊಳ್ತಾರೋ, ಎಷ್ಟು ಜನಕ್ಕೆ ಫೈನ್ ಬೀಳುತ್ತೋ ಗೊತ್ತಿಲ್ಲ. ಆದ್ರೆ ಇದು ಈ ಆನ್ಲೈನ್ ನಲ್ಲಿ ಬುಕಿಂಗ್ ಮಾಡಿರ್ತಾರಲ್ಲ, ಅದರ ಕವರ್ ಸಮೇತ ಏನು ಪ್ಯಾಕೇಜ್ ಬಂದಿರುತ್ತೆ. ಸೊ ಅದನ್ನ ಅಡ್ರೆಸ್ ಮೂಲಕ ಹುಡುಕಿ ಕಸ ಯಾರು ಹಾಕಿದ್ದಾರೆ ಸೊ ಅವರಿಗೆ ಹೋಗಿ ದಂಡ ಹಾಕಲಾಗಿದೆ. ಸೊ ಎಲ್ಲೆಂದರಲ್ಲಿ ಕಸ ಎಸೆಯುವ ಮುನ್ನ ಹುಷಾರ್. ಸೊ ಕಸ ಎಸೆಯುವ ಮುನ್ನ ಈತ ಬಾಕ್ಸ್ಗಳಿದ್ರೆ ಓಕೆ ಫೈಂಡ್ ಔಟ್ ಮಾಡ್ಬೋದು. ಆದರೆ ಬಾಕ್ಸ್ ಹಾಕದೆ ಕಸ ಹಾಕುವಂಥವ್ರನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ಅದು ನಿಜವಾದಂಥ ಸವಾಲು. ಕಿರಣ್ ಸೂರ್ಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದು ಈ ಪಾರ್ಸಲ್ ಬಾಕ್ಸ್ ಬಂದಂಥ ಸಂದರ್ಭದಲ್ಲಿ ಅಡ್ರೆಸ್ ಈಸಿಯಾಗಿ ಸಿಗುತ್ತೆ. ಆದರೆ ಅಡ್ರೆಸ್ ಏನು ಇಲ್ದಿರುವಂಥವ್ರು ಅಂಥವ್ರು ಬಂದು ಕಸ ಹಾಕಿದ್ರೆ ಹೇಗೆ ಅಂತ, ಏನಾಗ್ತಿದೆ ಇಲ್ಲಿ, ಹೇಗೆ ಅವರೇ ಸಿಗಾಕೊಳ್ತಿದ್ದಾರೆ ಅಂತ ಕಸ ಹಾಕೋರು? ಅದು ಅನಶ್, ಈಗಾಗಲೇ ಕೂಡ GBA ಅಧಿಕಾರಿಗಳು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಕಸದ ಸಮಸ್ಯೆಯನ್ನ ಅಂದ್ರೆ ನಿರ್ಮೂಲನೆ ಮಾಡಬೇಕು, ಕಸದ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರು ರಸ್ತೆ ಬದಿಗಳಲ್ಲಿ ಮತ್ತೆ ಬೀದಿ ಬದಿಗಳಲ್ಲಿ ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಕಸವನ್ನ ಎಷ್ಟು ಹೋಗ್ತಿದ್ದಾರೆ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಮಾರ್ಷಲ್ಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಿರುವಂತದ್ದು. ಮಾರ್ಷಲ್ಗಳನ್ನ ನೇಮಕ ಮಾಡಿದ್ರು. ಮಾರ್ಷಲ್ಗಳು ಇಲ್ಲದ ವೇಳೆಯಲ್ಲಿ ಒಂದು ಕಸದ ಬ್ಯಾಗು ಕವರ್ಗಳನ್ನ ಎಸೆದು ಹೋಗ್ತಾ ಇರುವಂತದ್ದು. ಆದ್ರೆ ಬೆಂಗಳೂರಿನ ಇಲ್ಲೊಂದು ಮನೆಯ ಮಾಲೀಕರು ಏನ್ ಮಾಡಿದ್ದಾರೆ, ಕಸದ ಕವರ್ ಸಮೇತ ಅವ್ರು ಏನೊಂದು ಆನ್ಲೈನ್ ನಲ್ಲಿ ಒಂದು ವಸ್ತುವನ್ನ ಬುಕ್ ಮಾಡಿದ್ರು. ಆ ವಸ್ತು ಬುಕ್ ಮಾಡಿದಂತ ಸಂದರ್ಭದಲ್ಲಿ ಆತನ ಮನೆಯ ವಿಳಾಸ, ಆತನ ಹೆಸರು ಮತ್ತೆ ಫೋನ್ ನಂಬರ್ ಕೂಡ ಇರುತ್ತೆ. ಆ ಕವರ್ನ ಅದರ ಜೊತೆಯಲ್ಲಿ ಅಂದ್ರೆ ಕಸದ ಕವರ್ ಏನಿತ್ತು ಅದರ ಜೊತೆಯಲ್ಲಿ ಎಸ್ತಿದ್ರು. ಅದನ್ನ ಪರಿಶೀಲನೆ ನಡೆಸಿದಂತಹ ಮಾರ್ಷಲ್ಗಳು ಮತ್ತೆ GBA ಅಧಿಕಾರಿಗಳು ಯಾರು ಕಸವನ್ನ ಎಸ್ತಿದ್ರೋ ಅವರ ಮನೆಗೆ ನೇರವಾಗಿ ಹೋಗಿ ಅವರಿಂದ ದಂಡ ವಸೂಲಿಯನ್ನ ಈಗಾಗಲೇ ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. GBA ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಪ್ರತಿದಿನ 20ಕ್ಕೂ ಹೆಚ್ಚು ಜನರನ್ನ ನಾವೀಗಾಗಲೇ ಪತ್ತೆ ಹಚ್ಚಿ 500ರಿಂದ 2000 ರೂಪಾಯಿವರೆಗೂ ಕೂಡ ಅಂದ್ರೆ ಕಸದ ತೂಕ ಮತ್ತೆ ಕಸದ ಗಾತ್ರ ಏನಿದೆ ಅದರ ಮೇಲೆ ಅವರಿಗೆ ದಂಡವನ್ನ ಹಾಕ್ಲಿಕ್ಕೆ ಮುಂದಾಗ್ತಿದ್ವಿ. ಅವಿನಾಶ್, ನೀವು ಕೂಡ ಕೇಳ್ತಾ ಇದ್ರಿ, ಅಂದ್ರೆ ಆತ ಆನ್ಲೈನ್ ನಲ್ಲಿ ಬುಕ್ ಮಾಡಿದಂತಹ ಕವರ್ ಇತ್ತು, ಹಾಗಾಗಿ ಅವನನ್ನು ಪತ್ತೆ ಹಚ್ಚಿದ್ರು ಅಂತೇಳಿ. ಕೆಲವೊಂದು ಕಡೆಗಳಲ್ಲಿ ಏನು ಅಕ್ಕಪಕ್ಕದ ಮನೆಗಳ ಹತ್ರ ಕಸ ಸುರಿತಾ ಇದ್ದಾರೆ, ಅವರ ಮನೆಯಲ್ಲಿದ್ದಂತಹ CC ಕ್ಯಾಮೆರಾಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಅದರ ಮೂಲಕವಾಗಿ ಕೂಡ ಅವ್ರು ಹೇಳ್ತಾರೆ ಈ ಮನೆಯವರೇ ಈ ಕಸನ ಎಸ್ತಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ CC ಕ್ಯಾಮೆರಾದಲ್ಲಿ ನೋಡಿ ಈ ಮನೆಯವರೇ ಕಸ ಎಸ್ತಿದ್ದು ಅಂತ ಆ ಫುಟೇಜ್ ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ ಅಧಿಕಾರಿಗಳು. ಪಡ್ಕೊಂಡು ಯಾರು ಕಸ ಎಸ್ತಿದ್ರೋ ಅವರ ಮನೆ ಬಳಿಗೆ ಹೋಗಿ ನೋಡಿ ನೀವು ಕಸ ಎಸ್ತಂತದ್ದು CC ಕ್ಯಾಮೆರಾದಲ್ಲಿ ಇಲ್ಲಿ ಸೆರೆ ಆಗಿದೆ, ಹಾಗಾಗಿ ತಾವು ದಂಡ ಕಟ್ಟಬೇಕು ಅಂತ ಹೇಳಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಕಸ ಹಾಕಿದ್ರೆ 2000 ರೂಪಾಯಿ, ಸಣ್ಣ ಮಟ್ಟದಲ್ಲಿ ಕಸ ಹಾಕಿದ್ರೆ 500ರಿಂದ 1000 ರೂಪಾಯಿವರೆಗೂ ಕೂಡ ಕಸ ಹಾಕ್ಲಿಕ್ಕೆ ಮುಂದಾಗ್ತಿರುವಂತದ್ದು. ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ ಧನ್ಯವಾದ ಕಿರಣ್ ಸೂರ್ಯ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH